ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬ. ನಮ್ಮ ಮನೇಲೂ ಕೂಡ ಪ್ರತಿ ವರ್ಷ ಈ ಪೂಜೆನ ಮಾಡ್ತೀವಿ. ಸ್ವಲ್ಪ ಜನ ಷಷ್ಠಿ ಹಬ್ಬ ಮಾಡ್ತಾರೆ, ಕೆಲವರು ಪಂಚಮಿ ಮಾಡ್ತಾರೆ. ನಾವು ಪಂಚಮಿ ಮಾಡ್ತಿದ್ದೀವಿ. ನಾಗರ ಪಂಚಮಿ ಅವ್ರ ಷಷ್ಠಿ ಹಬ್ಬ ಯಾಕೆ ಮಾಡ್ತೀವಿ ಅಂದರೆ, ಇದು ಮೇನ್ ನಮಗೆ ಗೊತ್ತಿರೋ ಹಾಗೆ ನಾಗದೇವತೆಗಳನ್ನ ಪೂಜೆ ಮಾಡೋ ಹಬ್ಬ. ನಾನು ಚಿಕ್ಕವಳಿದ್ದಾಗಿಂದನೂ ಪ್ರತಿ ವರ್ಷ ಈ ಪೂಜೆನ ಮಾಡ್ಕೊಂಡು ಬರ್ತಿದ್ದೀನಿ. ನನ್ನ ಕಣ್ಣಿಗೆ ಅವಾಗವಾಗ ಹಾವು ಕಾಣಿಸ್ಕೊತಾನೆ ಇರುತ್ತೆ. ಒಂದೊಂದು ಟೈಮಲ್ಲಿ ಕನ್ಸಲ್ಲಿ ಕೂಡ ಕಾಣಿಸ್ಕೊಂಡಿದ್ದೆ. ಅದಕ್ಕೆ ಅಮ್ಮ ನೀನೇ ಪೂಜೆ ಮಾಡಬೇಕು ಹೊತ್ತಕ್ಕೆ ಅಂತ ಪರ್ಟಿಕ್ಯುಲರಾಗಿ ಯಾರು ಮಿಸ್ ಮಾಡಿದ್ರೂ ನನ್ನ ಬಿಡಲ್ಲ ಅಮ್ಮ. ಇವತ್ತು ನಾನು ನಮ್ಮ ಅಜ್ಜಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ನಮ್ಮ ಅಜ್ಜಿದೇ 4-5 ಸ್ಯಾರಿ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಸ್ಯಾರಿ ನನಗೆ ತುಂಬ ಇಷ್ಟ. ಆವಾಗಿನ ಕಾಲದ ಸ್ಯಾರಿಗಳಿಗೆ ಕಂಪ್ಯಾರಿಸನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬೇರೆ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಾಡಿ ಲೋಷನ್ ಖಾಲಿ ಆಗ್ತಿದೆ, ಆದರೂ ಅದ್ರ ಜೀವನೇ ತೆಗಿತಿದ್ದೀನಿ ನಾನು. ನಮ್ಮ ಹೆಣ್ಮಕ್ಳು ಬುದ್ಧಿ ಎಲ್ಲಿ ಬಿಡ್ತೀವಿ ಅಲ್ವಾ? ಇರೋದೆಲ್ಲ ಆಚೆ ಬರೆಸಿ ಹಾಕ್ಕೊಂಡಿದ್ದಾಯಿತು. ಈ ವೆದರ್ಗೆ ಮಾಯ್ಶ್ಚರೈಸರ್ ಬೇಕೇ ಬೇಕು. ನಾನು ಕೂಡ ರೆಡಿಯಾಗಾಯಿತು. ಮನೆ ಹತ್ರನೇ ಸ್ವಲ್ಪ ಹೂ ಬಿಟ್ಟಿತ್ತು, ಅದನ್ನ ಕಟ್ಕೊಂಡು ಪೂಜೆಗೆ ಹಣ್ಣು ಕಾಯಿ ಹಾಲು ತುಪ್ಪ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಮೇನ್ ಬೇಕಾಗಿರೋದೇ ನೈವೇದ್ಯ. ಪ್ರತಿ ವರ್ಷವೂ ನಾವು ಬೆಲ್ದನ್ನನೇ ನೈವೇದ್ಯಕ್ಕೆ ಇಡೋದು. ಅಮ್ಮ ದೇವ್ರ ಮನೇಲಿ ಪೂಜೆ ರೆಡಿ ಮಾಡ್ಕೋತಾ ಇದ್ರು, ಅದಕ್ಕೆ ನಾನೇ ಬೆಲ್ದನ್ನ ಮಾಡ್ಕೋತಾ ಇದ್ದೀನಿ. ನಾವು ಊರಲ್ಲಿದ್ದಾಗ ಹುತ್ತದ ಅಕ್ಕಪಕ್ಕ ಜಾಗ ನೋಡಿ ಕಲ್ಲಿಟ್ಟು ಅಲ್ಲೇ ನೈವೇದ್ಯನ ಮಾಡ್ತಿದ್ವಿ. ಇದು ಸಿಟಿ ಆಗಿರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಲ್ದನ್ನ ಆ್ಯಂಡ್ ಸಿಹಿ ಪೊಂಗಲ್ ಬೇರೆ ಬೇರೆ. ನನಗೆ ಬೆಲ್ದನ್ನ ಅಂದರೆ ತುಂಬ ಇಷ್ಟ. ಅಮ್ಮ ಅಕ್ಕಿನ ಬೇಯಕ್ಕಿಟ್ಟಿತ್ತು. ಬೆಂದಮೇಲೆ ಸಿಹಿಗೆ ಬೆಲ್ಲ ಹಾಕಿ ಕರಗಿದ ಮೇಲೆ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಆರ್ ಕಾಯಿ ಹಾಕೋಬೋದು. ಲಾಸ್ಟಲ್ಲಿ ಹಾಲು ಮತ್ತು ತುಪ್ಪ ಹಾಕ್ಕೊಂಡ್ರೆ ಬೆಲ್ದನ್ನ ರೆಡಿ ಆಗುತ್ತೆ. ನಾವು ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ನಾವು ಯೂಸ್ ಮಾಡಿರೋ ಹಾಲು ತುಪ್ಪ ಹಾಕಬಾರ್ದು. ಬ್ಯಾಲೆನ್ಸ್ ನೈವೇದ್ಯ ಒಂದೇ ಇದ್ದಿದ್ದು, ಅದನ್ನು ಮಾಡಿಕೊಂಡು ಹೋಗ್ತಿದ್ದೀವಿ ಇವಾಗ ಪೂಜೆ ಮಾಡೋಕ್ಕೆ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದ್ದಿದ್ದು ಹುತ್ತ, ತೆಂಗಿನ ತೋಟದಲ್ಲಿದೆ. ನಾವು ಹೋಗೋವರೆಗೂ ಯಾರೂ ಪೂಜೆನೇ ಮಾಡಿರಲಿಲ್ಲ, ನಾವೇ ಫಸ್ಟ್ ಪೂಜೆ ಮಾಡ್ತಿರೋದು. ನನಗೆ ಹುತ್ತ ಅಂದರೆ ಸ್ವಲ್ಪ ಭಯ ಜಾಸ್ತಿ, ಹಾವು ಇರುತ್ತೇನೋ ಅಂತ. ಅದೇ ಮಾತಾಡ್ಕೊಂಡು ಪೂಜೆ ಮಾಡ್ತಿದ್ದೆ, ಹಾವು ಬಂದರೆ ಏನಮ್ಮ ಮಾಡೋದು ಅಂತ. ನಮ್ಮ ಅಮ್ಮನ ಆನ್ಸರ್ ನೀವೇ ಕೇಳಿಸ್ಕೊಳ್ಳಿ. ಬಂದರೆ ಕೈ ಮುಗಿ ಅಂತ ಅಂತವ್ರೆ, ಒಳ್ಳೆ ಫಿಲಮ್ ಸ್ಟೈಲಲ್ಲಿ. ಮತ್ತು ಈ ಹಬ್ಬನ ಯಾಕೆ ಮಾಡಬೇಕು ಅಂತ ತುಂಬ ರೀಸನ್ಸ್ ಇದೆ. ನಮ್ಮಣ್ಣ ಅಥವಾ ತಮ್ಮ ಇದ್ದರೆ ಅವ್ರಿಗೆ ಆಯಸ್ಸು ಜಾಸ್ತಿ ಮಾಡಲಿ ಅಂತ, ಮತ್ತು ಮಳೆಗಾಲದಲ್ಲಿ ಹಾವುಗಳು ನಮಗೆ ತೊಂದರೆ ಮಾಡದೇ ಇರಲಿ ಅಂತ, ಮತ್ತು ಶಿವನಿಗೆ ಹಾವಂದರೆ ಎಷ್ಟಿಷ್ಟ ಅಂತ ನಮ್ಮೆಲ್ರಿಗೂ ಗೊತ್ತು. ಮತ್ತು ನೀವು ಶ್ರೀಕೃಷ್ಣ ಕಾಳಿಯಾನ ವರ್ಧನ ಪುರಾಣ ಕಥೆಗಳನ್ನೆಲ್ಲ ನೋಡಿರ್ತೀರ. ಎಷ್ಟೋ ಪುರಾಣ ಕಥೆಗಳಿವೆ, ಅದಕ್ಕೆ ನಾವು ಈ ಪೂಜೆನ ಮಾಡಬೇಕು. ಕಾಯಿ ಹೊಡಿಯೋಕ್ಕೆ ಇಷ್ಟರ ಮಟ್ಟಿಗೆ ಸೆರಗನ್ನ ಕಟ್ಕೊಂಡು ಹೋಗ್ತಿದ್ದೀನಿ, ನೋಡಿದ್ರೆ ಕಾಯಿನೇ ಹೊಡಿಯೋಕ್ಕಾಗ್ತಿಲ್ಲ ಅಲ್ಲಿ. ಬಟ್ಟೆ ಒಗಿತಿದೆಯಾ? ತುದಿಗೊಡಿ. ಹೊಡೆಯಕ್ಕೆ ಬಂದಿರ್ತಾರೆ ನಿಂಗೆ. ಲೇ ನೀನು ಉಮೇಶ್ ಅಣ್ಣ ನೀವಿಬ್ರು ಒಂದೇ ಕಣ್ ಬನ್ನಿ. ನನಗೆ ಕಾಯಿ ಹಿಂಗೆ ಕೊಡೋದ್ನಲ್ಲ ಅನ್ನೋ ಬೇಜಾರಿಗಿಂತ ನಮ್ಮ ಅಣ್ಣನ ಜೊತೆ ನನ್ನ ಕಂಪ್ಯಾರಿಸನ್ ಮಾಡಿಬಿಡ್ತಲ್ಲ ನಮ್ಮಮ್ಮ ಅಂತ ಬೇಜಾರಾಗೋಯ್ತು. ಹಣ್ಣು ಕಾಯಿ ಮತ್ತು ನೈವೇದ್ಯ ಇಟ್ಟು ಹಾಲು ತುಪ್ಪ ಹುತ್ತಕ್ಕೆ ಹಾಕಿ ಪೂಜೆ ಮಾಡಿದೆ ನಾನು. ಅಮ್ಮನೂ ಪೂಜೆ ಮಾಡಿ ಹುತ್ತಕ್ಕೆ ಹಾಲೆರೆದ್ರು. ಪೂಜೆ ಮುಗಿಸ್ಕೊಂಡು ಮನೇಲಿ ನೈವೇದ್ಯನ ಇಟ್ಟು ಮನೇಲೂ ಇಬ್ಬರು ಪೂಜೆ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಹಾಲನ್ನ ಮಿಕ್ಕಿಸ್ಕೊಂಡು ತೊಗೊಬರ್ಬೇಕು, ಅದನ್ನ ಹಂಗೆ ಕುಡಿಬೋದು. ನಾನು ಬೆಲ್ಲದನ್ನ ಜೊತೆ ಹಾಕ್ಕೊಂಡು ತಿಂದೆ, ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಇವತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.